ಜೆಟಿಎಚ್ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಸರ್ಕಾರದ ಅನುದಾನ ಕಾಯದೆ ಸ್ವಂತ ಹಣ ವ್ಯಯಿಸಿ ರಸ್ತೆ ರಿಪೇರಿ ಮಾಡಿಸಿದ ಕಾಂಗ್ರೆಸ್ ಮುಖಂಡ. ತಾಲೂಕಿನ ದಿಂಡಗೂರು ಗ್ರಾಮದಲ್ಲಿ ಮುಖಂಡ ಆನಂದ್ ಗೌಡ ಎಂಬುವರಿಂದ 2 ಲಕ್ಷ ರುನಲ್ಲಿ ರಸ್ತೆ ನಿರ್ಮಾಣ. ಗ್ರಾಮಸ್ಥರಿಂದ ಅಭಿನಂದನೆ. ತಾಲೂಕಿನ ಬಾಗೂರು ಹೋಬಳಿಯಲ್ಲಿನ ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಯಶಸ್ವಿ. ರೈತರಿಗೆ ಸಂಪೂರ್ಣ ಲಾಭ ಎಂದ ಬಾಲಕೃಷ್ಣ. ಯೋಜನೆಯಡಿ ಬಾಗೂರು ಹೋಬಳಿಯ ಹೊಂಗೇಹಳ್ಳಿ ಕೆರೆ ಭರ್ತಿ, ಕೆರೆಗೆ ಬಾಗಿನ ಅರ್ಪಣೆ. ನುಗ್ಗೇಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಹುಟ್ಟುಹಬ್ಬ. ಗ್ರಾಮಸ್ಥರೆಲ್ಲ ಸೇರಿ ಆಚರಿಸಿದ ಹುಟ್ಟುಹಬ್ಬ. ಹೊಸ ವರ್ಷದಾಚರಣೆ, ಹುಟ್ಟುಹಬ್ಬದೊಂದಿಗೆ ಸಂಭ್ರಮಿಸಿದ ಗ್ರಾಮಸ್ಥರು. ಸರ್ಕಾರದ ಅನುದಾನದಿಂದ ರಸ್ತೆ ನಿರ್ಮಾಣವಾಗುವ ದಿನಮಾನಗಳಲ್ಲಿ ಸರ್ಕಾರದ ಅನುದಾನ ಕಾಯದೆ ಗ್ರಾಮಸ್ಥರ ಅನುಕೂಲಕ್ಕಾಗಿ 2 ಲಕ್ಷ ರು ಸ್ವಂತ ಹಣ ಖರ್ಚು ಮಾಡಿ ರಸ್ತೆಯ ಗುಂಡಿ ಮುಚ್ಚಿಸುವ ಮೂಲಕ ಸಾರ್ಥಕತೆ ಮೆರೆದ ಚನ್ನಪಟ್ಟಣ ತಾಲೂಕಿನ ಕಾಂಗ್ರೆಸ್ ಮುಖಂಡ ದಿಂಡಗೂರು ಆನಂದ್ ಗೌಡ ಅವರು. ಈ ಬಗ್ಗೆ ವಿಶೇಷ ಸುದ್ದಿ ಚಿಫೋನಿಂದ. ಚನ್ನಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ದಿಂಡಗೂರು ಗ್ರಾಮದ ಬಾರಿಯ ಪಕ್ಕದಲ್ಲಿ ಹಾದು ಹೋಗಿರುವ ಹೇಮಾವತಿ ಎಡದಂಡೆ ನಾಲೆಯ ಸೇತುವೆಯ ಸಮೀಪದಲ್ಲಿ ಮಳೆಯ ನೀರು ನಿಂತು ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಇದರಿಂದ ಇದೇ ರಸ್ತೆಯಲ್ಲಿ ಇರುವ ಸಂತ್ಯಮ ದೇವಾಲಯಕ್ಕೆ ತೆರಳುವ ಭಕ್ತರಿಗೆ ಸಾಕಷ್ಟು ತೊಂದರೆ ಆಗ್ತಿರುವುದಲ್ಲದೆ ದಿಂಡಗೂರು, ಸಾತೇನಹಳ್ಳಿ, ದೇವಗೆರೆ, ಕಲ್ಕೆರೆ ಗ್ರಾಮಸ್ಥರು ಸಹ ಈ ರಸ್ತೆಯಲ್ಲಿ ಸಂಚಾರ ಮಾಡಲು ಹರಸಾಹಸ ಪಡ್ತಿದ್ರು. ಇದನ್ನ ರಿಪೇರಿ ಮಾಡಿಸುವಂತೆ ಲೋಕೋಪಯೋಗಿ ಇಲಾಖೆ ಹಾಗೂ ಕಾವೇರಿ ನೀರಾವರಿ ನಿಗಮಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದರೂ ಯಾರೂ ಸಹ ಇತ್ತ ಗಮನ ಹರಿಸಲಿಲ್ಲ. ಈ ಬಗ್ಗೆ ದಿಂಡಗೂರು ಗ್ರಾಮಸ್ಥರು ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ಆನಂದ್ ಗೌಡ ಅವರ ಗಮನಕ್ಕೆ ತಂದಾಗ ಆನಂದ್ ಗೌಡ ಅವರು 2 ಲಕ್ಷ ರು ವೆಚ್ಚ ಮಾಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇದರಿಂದಾಗಿ ದಿಂಡಗೂರು ಗ್ರಾಮಸ್ಥರು ಹಾಗೂ ಸುಮಾರು 10ಕ್ಕೂ ಹೆಚ್ಚು ಶಾಲಾ ವಾಹನಗಳು ಮತ್ತು ಪಕ್ಕದ ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ನಮ್ಮಗಳ ಅನುಕೂಲಕ್ಕಾಗಿ ಸ್ವಂತ ಹಣ ವ್ಯಯಿಸಿ ಮೇರುತ್ವ ಮೆರೆದ ಆನಂದ್ ಗೌಡ ಅವರಿಗೆ ಚಿರಋಣಿಯಾಗಿರುವುದಾಗಿ ಹೇಳಿ ಗ್ರಾಮಸ್ಥರು ಮುಖಂಡ ಆನಂದ್ ಗೌಡ ಅವರನ್ನ ಸನ್ಮಾನಿಸಿದರು. ನಮ್ಮ ಆನಂದ್ ಗೌಡರು ಈ ಬಾರೆಮೇಗ್ಲ ಜನ, ಸಾತೇನಹಳ್ಳಿ ಈ ವಿಭಾಗದ ಜನ ಏನಿದ್ದಾರೆ ಅವ್ರ ಕಷ್ಟ ನೋಡ್ದಲೇ ಬರೀ ಒಂದೇ ಒಂದು ದಿನದಲ್ಲಿ ನಮ್ಮ ಜನಗಳ ಕಷ್ಟ ಅರ್ಥ ಮಾಡ್ಕೊಂಡು ಬಂದು ತಮ್ಮ ಸ್ವಂತ ದುಡ್ಡಿಂದ ಈ ಕೆಲಸ ಮಾಡಿದ್ದಾರೆ. ಇಂಥ ಯುವಕರನ್ನ ನಾವು ಇನ್ನು ಮುಂದೆ ಬೆಳೆಸಲಿಲ್ಲ ಅಂತಂದರೆ ನಮ್ಮಂಥ ಮೂರ್ಖರು ಯಾರೂ ಇರಲ್ಲ. ದಯವಿಟ್ಟು ಇಂಥವ್ರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನಮ್ಮ ಬಾರೆಮೇಗ್ಲ ಜನತೆ ಪರವಾಗಿ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಹನುಮಂತಕ್ಕೆ ನಾವು ಎಲ್ಲ ಬಾರೆಮೇಲ್ ಜನ ಎಲ್ಲ ಹೋದಾಗ ಮಗ ಇಲ್ಲಿ ಬಂದು ನೋಡ್ತೀನಿ ಜಾಗ ಯಾವ ಥರ ಐತೆ ಅಂತ ಬಂದವ್ರು ಒಂದಿನ ವೀಕ್ಷಣೆ ಮಾಡಿದ್ರು. ಮಗ ಇದು ಯಾವುದೇ ಥರದಲ್ಲಿ ಮಣ್ಣಿನ ರೋಡು ಇದಾಗಲ್ಲ, ನಾನು ಅದೇನು ಸಿಮೆಂಟ್ ಖರ್ಚಾಯ್ತು ನಾನು ಪೂರ್ವ ನಿಲ್ಲಿಸಿ ಮಾಡಿಸ್ಕೊಡ್ತೀನಿ, ನಾನು 3 ದಿವಸದಲ್ಲಿ ಮಾಡಿರ್ತೀನಿ. ಇಲ್ಲಿ ಎಲ್ಲ ನಮ್ಮ ಬಾರೆಮೇಲ್ ಜನ ಸಮ್ಮುಖದಲ್ಲಿ ಹೇಳೋದ್ರು. ಅದು ಹೇಳಿ 3 ದಿವಸದಲ್ಲಿ ಈ ರೋಡು ತುಂಬ ಗುಂಡಿ ಅಂದರೆ ಯಾವುದೇ ಕಾರ್ಮೆಂಟ್ ಜೀಪು ಪೂರ ಇದರಿಂದ ಬತ್ತಿತ್ತಿಲ್ಲ, ತುಂಬ ಗುಂಡಿ ಬಿದ್ದಿದ್ದು. ಅದನ್ನೆಲ್ಲನೂ ಇದು ಮಾಡಿ ಅವ್ರದ್ದೇ JCB ತರಿಸಿ ಎಲ್ಲ ಒಂದು ದಿನ ಎಲ್ಲ ಕೆಲಸ ಮಾಡಿ ಮೇಲೆಲ್ಲ ಚರಂಡಿ ಮಾಡಿದ್ರು. ಈ ಚರಂಡಿ ಎಲ್ಲ ಐತೆ. ಇವು ಈಗ ಬೆಳ್ಳಿ ತೋರಿ ಸಾಕು ಅಸ್ತಮಿಕೊಳ್ಳುವಂಥ ಈ ಪಾರ್ಟಿ ಮಗು ಅದು. ಅವರಿಗೆ ಆಶೀರ್ವಾದ ಮಾಡೋದೇ ನಮ್ಮ ಗುರಿ. ನಮ್ಮನ್ನು ನೋಡ್ಕೊಂಬಿಟ್ರೆ ಅವ್ರು ಯಾವಾಗಲೂ ಅವ್ರಿಗೆ ಆಶೀರ್ವಾದ ಮಾಡ್ಕೊಂಡು ನಾವು ಸಂತೋಷವಾಗಿ ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿ ಬಂದು ಅವ್ರನ್ನ ಸನ್ಮಾನ ಶ್ರವಣಬೆಳಗೊಳ ಕ್ಷೇತ್ರದ ಹಾಗೂ ಚನ್ನರಾಯಪಟ್ಟಣ ಜನತೆ ಹಾಗೂ ದಿಂಡಗೂರು ಸುತ್ತಮುತ್ತಲಿನ ಜನತೆಗೆ ಮೊದಲನೇದಾಗಿ 2026ನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತೇನೆ. ಈ ವಿಚಾರದಲ್ಲಿ ನಾನು ಮಾತಾಡಬೇಕಂದ್ರೆ ಇದು ನನ್ನೂರೇ, ದಿಂಡಗೂರು ನನ್ನೂರೇ, ಸ್ವಂತ ಊರು. ಸೊ ನನಗೆ ಕುಮಾರ್ ಅವರು ಮತ್ತು ಬಾರೆಮೇಗ್ಲಿಂದ ತುಂಬ ಯುವಕರುಗಳು ಬಂದು ಕೇಳ್ಕೊಂಡ್ರು. ಕೆಲವಾರು ಜನಗಳ ಹತ್ರ ಹೋಗಿ ಕೇಳಿದ್ದಾರೆ, ಈ ಸ್ಥಳೀಯ ಶಾಸಕರನ್ನು ಹೋಗಿ ಕೇಳಿದ್ದಾರೆ. ಕೇಳಿದಾಗ ಅವರು ಶಾಸಕರ ಬಗ್ಗೆ ನಾನೇನು ಬೇರೆ ಥರ ಮಾತಾಡಲ್ಲ, ಯಾಕೆಂದರೆ ಅವರು ಶ್ರಮಪಟ್ಟು ಕೆಲಸ ಮಾಡ್ತಿರ್ತಾರೆ. ಬಟ್ ಯಾರಿಗೋ ಒಂದು ವಿಚಾರ ಹೇಳಿ
ಮಾಡು ಅಂತ ಹೇಳಿದಾಗ ಮಾಡಕ್ಕೆ ಮುಂದೆ ಬರೋಲ್ಲ. ಯಾವುದೇ ನಾಯಕರಾಗಲಿ ಲೀಡ್ರಾಗಲಿ ಇವತ್ತು ಮಾಡಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ನನ್ನ ಮನೆ ದುಡ್ಡು ಹಾಕ್ಬೇಕಾ, ಇಲ್ಲ ಅವ್ರ ಮನೆ ದುಡ್ಡು ಹಾಕ್ಬೇಕಾ, ನೀ ಯಾರ ಮನೆ ದುಡ್ಡು ಹಾಕೋದು ಬೇಡ, ಸರ್ಕಾರದಲ್ಲಿರೋ ದುಡ್ಡನ್ನ ತಂದು ಹಾಕೋಕ್ಕೆ ಅದನ್ನೂ ಆಲೋಚನೆ ಮಾಡೋದಿಲ್ಲ. ಅಂಥ ವಿಚಾರದಲ್ಲಿ ನನಗೆ ಬಂದು ಕೇಳ್ಕೊಂಡಾಗ ಇಲ್ಲಿ ಬಂದು ನೋಡಿದೆ. ಇವ್ರು ನನ್ನನ್ನು ಕೇಳ್ಕೊಂಡಿದ್ದು ಒಂದೇ, ಇಲ್ಲಿ ಮಣ್ಣು ಹಾಕ್ಸಿ ನಮಗೆ ಓಡಾಡಕ್ಕೆ ಮಾಡ್ಕೊಡಿ ಅಂತ. ನಾನು ಕುಮಾರ್ ಅವ್ರನ್ನ ಕೇಳಿದೆ, ಏನಿಲ್ಲಿ ಎಷ್ಟು ಜನ, ಸುಮಾರು ಒಂದು ಸಾತನಹಳ್ಳಿ, ದೇವಿಗೆರೆ, ದಿಂಡಗೂರು ಗ್ರಾಮಸ್ಥರು ಒಂದು 10 ರಿಂದ 15 ಬಸ್ ವ್ಯಾನ್ಗಳು ಓಡಾಡ್ತವೆ. ಒಂದು ಬಸ್ ವ್ಯಾನಲ್ಲಿ 20 ಜನ ಮಕ್ಳು ಅಂದ್ರೂ 200-300 ಮಕ್ಕಳು ಓಡಾಡ್ತವೆ. ಸೊ ನಮಗೂ ಒಬ್ಳು ಮಗಳಿದ್ದಾಳೆ. ಹಾಗಾಗಿ ಮಕ್ಕಳು ಓಡಾಡೋಂಥ ಜಾಗ. ಇಲ್ಲಿ ತುಂಬ ಗುಂಡಿ ಗೊಟ್ಟರೆಗಳು ಜಾಸ್ತಿ ಇತ್ತು, ಮಣ್ಣಿತ್ತು. ಸೊ ಸಂತೋಷ್ ಕೂಡ ನನಗೆ ಫೋನ್ ಮಾಡಿ ಹೇಳಿದ್ರು, ಅಣ್ಣ ತುಂಬ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಅಂತ. ನಾನು ಬಂದು ನೋಡಿದಾಗ ಇವ್ರು ಕೇಳಿದ್ದು ಒಂದೇ, ನಮಗೆ ಇಲ್ಲಿ ಸ್ವಲ್ಪ JCB ವರ್ಕ್ ಮಾಡಿ ಮಣ್ಣು ಹಾಕ್ಸ್ಕೊಡಿ ಅಂತ ಕೇಳಿದ್ರು. ನಾನು ನೋಡಿ, ಇಲ್ಲ ಮಣ್ಣು ಹಾಕಿದ್ರೆ ಸರಿಯಾಗಲ್ಲ, ಇಲ್ಲಿ ಅಕ್ಕಪಕ್ಕ ಆಸ್ಫಾಲ್ಟ್ ಟಾರ್ ರೋಡ್ ಇದೆ, ಬಟ್ ಇಲ್ಲಿ ಕಾಂಕ್ರೀಟ್ ರೋಡ್ ಮಾಡಿದ್ರೇ ಒಳ್ಳೇದು ಅಂತ. ನಾನು ಯಾಕೆ ಹೇಳ್ತೀನಿ ಈ ವಿಚಾರನ ಅಂದರೆ, ನಾನು ಬಂದಾಗ ಇವ್ರು ಹೇಳಿದಾಗ ಒಂದು 20,000-30,000 ಖರ್ಚಾಗುತ್ತೆ ಬಿಡು, ಮಣ್ಣು ನೋಡ್ಸ್ಬಿಟ್ಟು ಹೋಗೋಣ ಹೆಸರು ತಗೊಂಡು ಅಂತ. ನಾನು ಹೆಸರು ತಗೊಳಕ್ಕೋ ಹೆಸರು ದುಡ್ಡು ಮಾಡೋಕ್ಕೋ ಬಂದಿಲ್ಲ. ದುಡ್ಡು ಹೆಸರು ಎಲ್ಲ ಮಾಡಾಗಿದೆ. ಕೆಲವರು ನಮ್ಮೂರಿಗೆ ಬಂದು, ಯಾವುದೋ ಊರು ಮೂಲದನು ನಮ್ಮೂರಿಗೆ ಬಂದು ಗೇಟಲ್ಲಿ TAPMS ಎಲೆಕ್ಷನಲ್ಲಿ ಬಂದು ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡಿದ್ದೀರಾ, ಜನಗಳ ಮಧ್ಯೆ ಇರಬೇಕು. ನಾನು ಜನಗಳ ಮಧ್ಯೆ ಇದ್ದು ಮಾಡ್ತಿದ್ದೀನಪ್ಪ. ನೀನೇನು ಮಾಡಿದೀಯಾ? ದೊಡ್ಡ ಕಾರು ದುಡ್ಡು ಎಲ್ಲ ಇಟ್ಕೊಂಡಿದ್ದೀವಿ. ನೀನು ಏನು ಮಾಡಿದ್ಯಾ? ನೀನು ಜನಗಳ ಮಧ್ಯೆ ಇರೋದಕ್ಕೆ ನನ್ನ ಇವತ್ತು ಪ್ರೀತಿ ಮಾಡ್ತಿರೋದು. ಹಂಗಾಗಿ ನಾನು ದುಡ್ದಿರ್ತಕ್ಕಂಥ ದುಡ್ಡನ್ನ ತಗೊಬಂದು ಇಲ್ಲಿ ಮಾಡಿಸ್ಬೇಕು ಅಂತ ಒಂದು ಅಭಿಮಾನ ಯಾಕೆ ಬರ್ತದೆ ಅಂದರೆ, ನಾನು ಈ ಸುತ್ತಮುತ್ತಲಿನ ಹಳ್ಳಿ ಜನಕ್ಕೆ ಮತ್ತು ಯುವಕರಿಗೆ ಹಾಗೂ ಈ ತಾಲೂಕಿನ ಜನತೆಗೆ ಏನು ಹೇಳ್ತೀನಿ ಅಂದರೆ, ಯುವಕರು ಯಾರು ಬರ್ತಿದ್ರೆ, ಟ್ಯಾಲೆಂಟ್ ಇರೋರು, ವಿದ್ಯಾವಂತರು ಬರ್ತಿದ್ರೆ ಅವರಲ್ಲಿ ಒಳ್ಳೊಳ್ಳೆ ನಾಯಕತ್ವ ಇರ್ತದೆ. ನಾನು ಯಾಕೆ ಇದು ಕಾಂಕ್ರೀಟ್ ರೋಡ್ ಮಾಡಿ ಅಂದರೆ, ನೋಡಿ, ಒಬ್ಬ ಟೆಕ್ನಿಕಲ್ ನಾಲೆಡ್ಜ್ ಇರ್ತಕ್ಕಂಥ ಹುಡುಗ ಬಂದು ಕಾಂಕ್ರೀಟ್ ರೋಡ್ ಯಾಕೆ ಮಾಡಿಸ್ತಾನೆ ಅಂದರೆ, ಇಲ್ಲಿ ಬರ್ತಕ್ಕಂಥ ವೆಹಿಕಲ್ಗಳು ಆ ಸ್ಪೀಡ್ ಡೌನ್ಗೆ ಅದು ಬಂದು ಬ್ರೇಕ್ ಹಾಕಿದ್ರೆ ಯಾವುದೇ ಟಾರ್ ರೋಡ್ ಇರಲಿ ಮಣ್ಣು ರೋಡ್ ಇರಲಿ ಕಿತ್ತೋಗ್ತದೆ. ಸೊ ಪರ್ಮನೆಂಟಾಗಿ ಒಂದು ಉಳಿಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿ ಇಲ್ಲೇ ಬಂದಿದ್ದೇನೆ. ನಾನು ಹೇಳಿದೆ, ದಯವಿಟ್ಟು ಇಲ್ಲಿ ಇದು ರೈತರಿಗೆ ಏನಾದ್ರು ಅವರ ತರಕಾರಿಗಳಾಗಲಿ ಮತ್ತು ಹಾಲಿನ ಕ್ಯಾನ್ಗಳು ಇಷ್ಟೂ ಜನಕ್ಕೂ ಕೂಡ ತುಂಬ ತೊಂದರೆ ಆಗ್ತಿತ್ತು. ಈ ಸಂಬಂಧಪಟ್ಟಾಗಿ ನಾವು ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರ ಹತ್ರ ನಾವು ಅರ್ಜಿ ಸಲ್ಲಿಸಿದ್ವಿ. ಆ ಟೈಮ್ನಲ್ಲಿ ಅದಾದಮೇಲೆ ನಾನು ಆನಂದಣ್ಣರ ಹತ್ರನೂ ಗಮನಕ್ಕೆ ತಂದಿದ್ದೆ, ಅಣ್ಣ ಹಿಂಗಾಗಿದೆ ಈ ಥರದಿನಾಗ ನೋಡಿ, ಈಗ ಅದು ಪ್ರೋಸೆಸ್ ಇದು 3 ಇಲಾಖೆಗಳು ಸೇರಿ ಮಾಡೋಂಥ ಕೆಲಸಗಳಿದು. ಇಲ್ಲಿ PW ಇಲಾಖೆ ಬರಬೇಕು, ಮತ್ತು ಲೋಕೋಪಯೋಗಿ ಇಲಾಖೆ, ಮತ್ತು ನಬಾರ್ಡ್, ಇದು ಹೇಮಾವತಿ ನಾಲೆ, ಇಷ್ಟು ಸೇರ್ ಮಾಡಬೇಕು. ಇಷ್ಟು ಮಾಡ್ಕೊಳ್ಳೋದಕ್ಕೆ ಇನ್ನೂ 1 ವರ್ಷ ಟೈಮ್ ತಗೊಳುತ್ತೆ. ಆಗ ಈ ಸದ್ಯದ ಪರಿಸ್ಥಿತಿನಲ್ಲಿ ಈಗ ಏನು ಅನುಕೂಲ ಆಗಬೇಕು ಅಷ್ಟಕ್ಕೆ ನಾವು ಅದನ್ನು ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಸುವಂಥ ನಾವು ಕೆಲಸ ಮಾಡೋಣ. ಚಂದ್ರಪುರ ತಾಲೂಕಿನ ಬಾಗೂರು ಹೋಬಳಿಯ ಬಹುನಿರೀಕ್ಷಿತ ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಸಂಪೂರ್ಣಗೊಂಡು ಹೋಬಳಿಯ ರೈತರಿಗೆ ಬರವಾಗುವ ಮೂಲಕ ಯಶಸ್ವಿ ಏತ ನೀರಾವರಿ ಯೋಜನೆ ಆಗಿದೆ ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ತಾಲೂಕಿನ ಬಾಗೂರು ಹೋಬಳಿಯ ಹೊಂಗೇಹಳ್ಳಿ ಗ್ರಾಮದ ಕೆರೆಯು ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಸಂಪೂರ್ಣವಾಗಿ ತುಂಬಿ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆಯೋಜಿಸಿದ್ದ ಗಂಗೆ ಪೂಜೆ, ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಶಾಸಕರು, ಈ ಭಾಗದಲ್ಲಿ ಹಿಂದೆ ನೀರಾವರಿ ಯೋಜನೆಗಳಿಲ್ಲದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದರು. ಆಲಗೊಂಡನಹಳ್ಳಿ ಹಾಗೂ ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ತರುವ ಮೂಲಕ ಈ ಭಾಗದ ನೀರಿನ ಬವಣೆ ನೀಗಿದೆ ಎಂದರು. ಗ್ರಾಮದ ಕೆರೆ ಅನೇಕ ವರ್ಷಗಳಿಂದ ತುಂಬಿರಲಿಲ್ಲ. ಆದರೆ ಈ ವರ್ಷ ತಾವು ಕೊಟ್ಟ ಮಾತಿನಂತೆ ಏತ ನೀರಾವರಿ ಯೋಜನೆ ಮೂಲಕ ಕೆರೆ ತುಂಬಿಸಲಾಗಿದೆ. ಇದರಿಂದ ತೆಂಗು ಸೇರಿದಂತೆ ಇತರ ಬೆಳೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ. ಪ್ರತಿ ವರ್ಷವೂ ಕೆರೆಯನ್ನ ತುಂಬಿಸಲಾಗುತ್ತದೆ. ಈ ಬಗ್ಗೆ ಯಾವುದೇ ಸಂಶಯ ಬೇಡ ಎಂದರು. ಗ್ರಾಮದ ಗ್ರಾಮ ದೇವತೆ ಬಾನಮ್ಮ ದೇವಾಲಯ ಜೀರ್ಣೋದ್ಧಾರಕ್ಕೆ ಮುಂಬರುವ ದಿನಗಳಲ್ಲಿ ಅನುದಾನ ಕೊಡುವುದರ ಜೊತೆಗೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಮತ್ತಷ್ಟು ಅನುದಾನ ಕೊಡುವುದಾಗಿ ಭರವಸೆ ನೀಡಿದ ಅವರು, ಗ್ರಾಮದಲ್ಲಿ ಈಗಾಗಲೇ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರಕ್ಕೂ ಹೆಚ್ಚಿನ ಸಹಕಾರ ನೀಡಿದ್ದೇವೆ. ಗ್ರಾಮದ ಕೆಲವು ರಸ್ತೆಗಳ ಅಭಿವೃದ್ಧಿಗೆ ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದು, ಅನುದಾನದ ಕೊರತೆ ಇದ್ದು ಮುಂಬರುವ 6 ತಿಂಗಳೊಳಗೆ ರಸ್ತೆ ಅಭಿವೃದ್ಧಿಗೆ ಅನುದಾನ ಕೊಡುವುದಾಗಿ ತಿಳಿಸಿದರು. ಬಾಗಿನ ಅರ್ಪಣೆ ಕಾರ್ಯಕ್ರಮದ ಅಂಗವಾಗಿ ವೀರಗಾಸೆ ಕುಣಿತದೊಂದಿಗೆ ಗ್ರಾಮದ ಹೆಬ್ಬಾಗಿಲಿನಿಂದ ಶಾಸಕರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಬಾನಮ್ಮ ದೇವಾಲಯದಲ್ಲಿ ಶಾಸಕರು ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮದೇವರಾಜೇಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷರುಗಳಾದ BH ಶಿವಣ್ಣ, VN ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಮಚಂದ್ರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಓಬಳಾಪುರ ಬಸವರಾಜ್, TAPCMS ನಿರ್ದೇಶಕ ಮರಗೂರು ಅನಿಲ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣೇಗೌಡ, ಉಪಾಧ್ಯಕ್ಷರಾದ ಶಿವರಾರಾಜು,
ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಮಲಮ್ಮ ನಾಗೇಶ್, ಮುಖಂಡರುಗಳಾದ ಹುಲಿಕೆರೆ ಸಂಪತ್ ಕುಮಾರ್, ಹೊಂಗೇಹಳ್ಳಿ ಮಂಜು, ರಾಮಕೃಷ್ಣ, ಮಂಜಣ್ಣ, ನಂಜೇಶ್, ರಾಕೇಶ್, ಶಂಕರಲಿಂಗೇಗೌಡ, ನಂಜೇಗೌಡ, ಶಿವಯ್ಯ, ಬೂದೇಶ್ ಸೇರಿದಂತೆ ಇತರರು ಹಾಜರಿದ್ದರು. ನಿಮ್ಮೂರೊಳಗಡೆ ಹಗಲೊತ್ತೆ ನಡೆಯೋಕ್ಕಾಯ್ತಿದ್ದಿಲ್ಲ, ರಾತ್ರಿ ಹೊತ್ತು ಊರೊಳಗೆಲ್ಲ ಕಾಂಕ್ರೀಟ್ ರಸ್ತೆ, ಈ ರಸ್ತೆ, ಆಮೇಲೆ ಶಿವರದಿಂದ ನಿಮ್ಮೂರು ಅಗಸರಳ್ಳಿ ಅರಸೀಕೆರೆಗೆ ಸಂಪರ್ಕಿಸ್ತಕ್ಕಂಥ ರಸ್ತೆ, ಶಾಲಾ ಕೊಠಡಿ, ಡೈರಿ ಕೂಡ ಮಾಡಿಸ್ಕೊಟ್ಟಿದೆ. ಸೇತುವೆ ಮೊನ್ನೆ ಸುಂದರವಾದಂಥ ಸೇತುವೆ ಕೂಡ ನಿರ್ಮಾಣ ಆಗಿದೆ. ನಿರಂತರ ಸೌಲಭ್ಯ ಕೊಟ್ಟಿದ್ದೀವಿ. ದೇವಸ್ಥಾನಕ್ಕೂ ಕೂಡ 2 ಲಕ್ಷ ಅನುದಾನ, 2 ಲಕ್ಷ ವೈಯಕ್ತಿಕವಾಗಿ ಒದಗಿಸ್ಕೊಡುವಂಥ ಕೆಲಸನ ಮಾಡಿದ್ದೀವಿ. ಅಲ್ಲಿಗೆ ಹೋದಾಗ ಆ ದೇವಸ್ಥಾನದ ಬೇಡಿಕೆ ಸಲ್ಲಿಸಿದರೆ ಅದನ್ನು ಏಪ್ರಿಲ್ ತಿಂಗಳಲ್ಲಿ 3 ಲಕ್ಷ ಗ್ರ್ಯಾಂಟನ್ನ 3 ಲಕ್ಷ ಮೊದಲನೇ ಹಂತದಲ್ಲಿ ಕೊಡ್ತೀನಿ. ಅದನ್ನು ಹೆಂಗಿರೋ ನಮ್ಮ ಹೆಣ್ಮಕ್ಳು ಸಹೋದರಿಗೆ 70,000 ಸಂಬಳ ಬಂತು. ಈಗ ಹೇಮಾವತಿ ನದಿ ಹುಟ್ಟೋದಿಲ್ಲ ಹೇಳಿ ಮೂಡಿಗೆರೆ ಚಿಕ್ಕಮಂಗ್ಳೂರಲ್ಲಿ ಆ ನೀರು ತಂದು ಇವತ್ತು ಹೊಂಗೇಹಳ್ಳಿ ಇವತ್ತು ದೇವ್ರ ಸನ್ನಿಧಿಗೆ, ನಿಮ್ಮ ಗ್ರಾಮ ಸನ್ನಿಧಿಗೆ ಇವತ್ತು ತಲುಪಿಸುವಂಥ ಕೆಲಸನ ಕಾಯ ವಾಚ ಮನಸ ದೇವ್ರ ಮುಂದೆ ಹೇಳ್ತೀನಿ. ಮುಂದಿನ ಬಂದಾಗ ಎಲ್ಲ ವಿಚಾರಗಳು ಮಾತಾಡೋಣ. ನಾವು ದೇವ್ರ ಮನೆಗೆ ಹೋದ್ರೆ 1 ನಿಮಿಷ ನಾನು ಪೂಜೆ ಮಾಡೋದು, ಕರ್ತವ್ಯವೇ ದೇವರು ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮೊದಲು ಕೇಳೋದು ತಾಲೂಕಿನ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಶಕ್ತಿನ ದಯ ಪಾಲಿಸುವಂಥ ಫಸ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಾಮಾನ್ಯವಾಗಿ. ಏಕೆಂದರೆ ಅದಾದಮೇಲೆ ಎಲ್ಲ ಕೇಳ್ಕೊಂಡು ನಮ್ಮದು ಸ್ವಲ್ಪ 10% ಕೇಳ್ಕೊಳ್ತೀವಿ. ಯಾಕೆ ಹೇಳ್ತೀನಿ ಅಂದರೆ ಹಳ್ಳಿಯ ಬದುಕು, ರೈತ ದೇಶದ ಬೆನ್ನೆಲುಬು. ಇವತ್ತು ರೈತನಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಈ ಮೇಲ್ಭಾಗದ ಕೆರೆಗಳನ್ನು ಕೂಡ ತುಂಬಿಸಿದ್ವಿ. ಇವತ್ತು ಮೇಲ್ಭಾಗ ಆಲ್ಗೊಂಡಳ್ಳಿ ಲಿಫ್ಟ್ ಇರಿಗೇಷನ್ ಅದನ್ನು ಮಾಡಿರೋದು ಕೂಡ ನಿಮಗೆ ತುಂಬ ಅಡ್ವಾಂಟೇಜ್. ಮೇಲ್ಭಾಗ ಪಾಣಿ ವಿತರಣೆ, ಪಾಣಿ ಕೊಡಿಸಿದೆಯಾ, ಪಾಣಿ ಕೂಡ ಇದೆ. ಸೊಸೈಟಿ ಇರ್ಬೋದು, ಎಲ್ಲ ರೀತಿ ಸಹಕಾರ ಮಾಡಿದ್ದೀವಿ. ಇವತ್ತು ಗಂಗಾ ಮತ್ತೆ ನಿಮ್ಮ ಮುಂದೆ ಎಲ್ಲ ನನಗೆ ಸಂತೋಷ ಏನಪ್ಪ ಅಂದರೆ 9 ಗಂಟೆಯಿಂದನೂ ಕೂಡ ನಮ್ಮ ತಾಯಂದಿರು ಎಲ್ಲರೂ ಕೂಡ ಶಾಸಕರು ಬರ್ತಾವ್ರೆ. ನಮ್ಮೂರು ಕೆರೆ ತುಂಬಿದೆ, ಇದನ್ನು ಕಣ್ಣು ತುಂಬ್ಕೋಬೇಕು ಅಂತ ತಾವು ವೇಟ್ ಮಾಡಿದ್ದೀವಿ. ತುಂಬ ನಾನು ಅಪಾರಿಯಾಗಿದ್ದೀನಿ, ಇಲ್ಲಿ ತೊಂದರೆ ಇಲ್ಲ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಚಂಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿಕೆರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ಅವರ 51ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಹೊಸ ವರ್ಷದ ವರ್ಷಾಚರಣೆಯನ್ನು ಗುರುವಾರದಂದು ಗ್ರಾಮಸ್ಥರು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆಚರಿಸಿದರು. ಹುಲಿಕೆರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ರವರ 51ನೇ ವರ್ಷದ ಹುಟ್ಟುಹಬ್ಬದಾಚರಣೆ ಹಾಗೂ ಹೊಸ ವರ್ಷದಾಚರಣೆ ಅಂಗವಾಗಿ ಸದಸ್ಯರ ಮನೆಯಲ್ಲಿ ಗ್ರಾಮಸ್ಥರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಅವರನ್ನು ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನುಗ್ಗೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಹಾಲಿ ನಿರ್ದೇಶಕ ಹಾಗೂ ಜೆಡಿಎಸ್ ಯುವ ಮುಖಂಡ ಎಚ್ಪಿ ಸಂಪತ್ ಕುಮಾರ್ ಮಾತನಾಡಿ, ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಶಾದೇವಿ ಪ್ರಕಾಶ್ ಅವರು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಕಳೆದ 5 ವರ್ಷಗಳಲ್ಲಿ ಹೆಚ್ಚು ಪರಿಶ್ರಮ ಪಟ್ಟಿದ್ದಾರೆ. ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಹಕಾರದಿಂದ ಗ್ರಾಮದಲ್ಲಿ ಶಾಲೆ ಹಾಗೂ ಅಂಗನವಾಡಿ ನವೀಕರಣ ಮತ್ತು ಮನೆ ಮನೆಗೆ ಜಲ್ ಜೀವನ್ ಯೋಜನೆ ಮೂಲಕ ನೀರು ಕಲ್ಪಿಸಿದ್ದಾರೆ. ಸಮುದಾಯ ಭವನ ನಿರ್ಮಾಣ, ಐಮಾಸ್ಕ್ ಲೈಟ್, ಕಾಂಕ್ರೀಟ್ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಆಲದ ಮರಮ ದೇವಾಲಯಕ್ಕೆ ಕಾಂಪೌಂಡ್ ನಿರ್ಮಾಣ, ಎಂಎಂಎಲ್ ವಶಪಡಿಸಿಕೊಂಡಿದ್ದ ಭೂಮಿಯನ್ನ ಮರಳಿ ಪುನಃ ರೈತರಿಗೆ ಕೊಡಿಸುವ ವ್ಯವಸ್ಥೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡಿದ್ದಾರೆ. ಜೊತೆಗೆ ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳನ್ನು ಗ್ರಾಮದ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ ಮತ್ತು ಶಾಸಕರ ಸಹಕಾರದಿಂದ ಗ್ರಾಮದಲ್ಲೇ ಪಡಿತರ ವಿತರಣೆ ಮಾಡಲು ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಗ್ರಾಮಸ್ಥರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು. ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದ್ರೇಗೌಡ, ನಾಗಮಣಿ ಪ್ರಕಾಶ್, ಎಚ್ಟಿ ಶ್ರೀನಿವಾಸ್, ದೇವರಾಜ್, ಮುಖಂಡರುಗಳಾದ ರೇಣುಕಾ ರಂಗಸ್ವಾಮಿ, ಭಾಗ್ಯಮ್ಮ ವೆಂಕಟೇಶ್, ಪ್ರಕಾಶ್, ರೈತ ಸಂಘದ ಮುಖಂಡರಾದ ಶಶಿಕಲಾ, ಅಂಗನವಾಡಿ ಶಿಕ್ಷಕಿ ಯಶೋಧ, ಅಡುಗೆ ಸಹಾಯಕಿ ನೀಲಮ್ಮ, ಕೃಷ್ಣವೇಣಿ, ತಗ್ಯಮ್ಮ, ಸುಕನ್ಯಾ, ಶಿವಮ್ಮ, ಲೀಲಾವತಿ, ನಾಗಮ್ಮ, ವರದರಾಜ್, ಪಟೇಲ್ ಶಂಕರೇಗೌಡ, ಗೋವಿಂದೇಗೌಡ, ಕುಮಾರ್, ಪುಟ್ಟರಾಜು, ರಂಗೇಗೌಡ, ಕೃಷ್ಣಮೂರ್ತಿ, ಶಂಕರ್, ರಘು, ಗೌತಮ್, ಪ್ರೀತಮ್, ಬೋರ್ಲಿಂಗೇಗೌಡ, ಶ್ರೀನಿವಾಸ್, ನಟರಾಜ್, ಜೈರಾಮ್, ಸೋಮೇಗೌಡ, ಶಿವರಾಜ್, ಪ್ರಶಾಂತ್, ಸತೀಶ್, ವಿನಯ್ ಕುಮಾರ್, ನಿಂಗರಾಜ್, ಲೋಕೇಶ್,
ಮಹದೇವಣ್ಣ, ದೇವರಾಜ್, ದಿವಾಕರ್, ಕೃಷ್ಣಮೂರ್ತಿ, ಕೃಷ್ಣೇಗೌಡ, ರಮೇಶ್, ರಾಜಣ್ಣ, ಭರತ್, ತ್ರಿಭುವನ್, ಚಿನ್ನಿ, ಮಹೇಶ್, ಸುಮಂತ್, ನಟರಾಜ್, ನವೀನ್, ಮಲ್ಲೇಶ್, ಹರೀಶ್, ಜಯಂತ್, ಮಂಜೇಗೌಡ, ಶಿವಕುಮಾರ್, ರಾಜೇಗೌಡ, ಲಕ್ಷ್ಮಮ್ಮ, ಲೀಲಾವತಿ, ಮಂಜಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. 1ರಿಂದ ಆಶಾ ಕಿರಣ ಮತ್ತೆ ಅವರ ಪುತ್ರ ಮಾಡಿದ್ರೆ ನಮ್ಮೂರ ಕೆಲಸ ನಮ್ಮೂರಲ್ಲೇ ಯಾರೂ ಮಾಡಿಲ್ಲ. ಸಂಪತ್ ಕುಮಾರ್ ಆದ್ರಿಂದ ಈ ನಮ್ಮ ದೇವೇಗೌಡರ ಆಶೀರ್ವಾದ ಮತ್ತು ಕುಮಾರಸ್ವಾಮಿ ಆಶೀರ್ವಾದ, ಅವರ ಕುಟುಂಬದ ಆಶೀರ್ವಾದದಿಂದ ನಮ್ಮೂರಲ್ಲಿ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ 2 ಮಾತಿಲ್ಲ. ನಮ್ಮೂರಲ್ಲಿ ಬೇರೆ ಕಾಂಗ್ರೆಸ್ ಬಂದ್ರು ಏನು ಮಾಡಕ್ಕಾಗಲ್ಲ. ಅವರು ಹಣಭಂಗ ನೋಡ್ಕೊತಾರೆ ಹೊರತು ಊರಿನ ಸಂಸ್ಕಾರ, ಊರಿನ ಸಂಸ್ಕಾರ, ಊರಿನ ಅಭಿವೃದ್ಧಿ, ಊರಿನ ಒಂದು ರೋಡು, ಇಡೀ ದೇವಸ್ಥಾನ ಮುಂದೆ ಎಲ್ಲ ಸಿಮೆಂಟ್ ರೋಡು, ಇಡೀ ಕಾಂಪೌಂಡು ಮುಂದೆ ದೇವಸ್ಥಾನಕ್ಕೆ ಮಾಡಿರೋದು ಸಂಪತ್ತು ಸಮೇಯಿಂದ ಅವರು ಬಾಲಣ್ಣ ಇಟ್ಕೊಂಡು ಅವರ ಕಡೆಯಿಂದ ಈ ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾವು ಋಣಿಯಾಗಿದ್ವಿ. ಆದ್ರಿಂದ ನಮ್ಮೂರ ಜನಗಳು ಸಂಪತ್ತಿಗೆ ಮತ್ತೆ ಅವರು ಈಗ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಹುಲಿಕೆರೆ ಗ್ರಾಮಸ್ಥರೆಲ್ಲ ಸೇರಿ ಇಂದು ಒಂದು ಹೊಸ ವರ್ಷದ ಆಚರಣೆ ಮತ್ತು ನಮ್ಮ ತಾಯಿಯ ಒಂದು ಜನ್ಮ ದಿನಾಚರಣೆಯನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಊರಿನ ಗ್ರಾಮದ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರು 5 ವರ್ಷದ ಅವಧಿಯಲ್ಲಿ ಸಾಕಷ್ಟು ನಮ್ಮ ಗ್ರಾಮಕ್ಕೆ ಸನ್ಮಾನ್ಯ ಶಾಸಕರ ಸಹಕಾರದಿಂದ, ಬಾಲಕೃಷ್ಣ ಅವರ ಸಹಕಾರದಿಂದ ಅವರು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಬಹಳ ಒತ್ತು ನೀಡಿದ್ದಾರೆ. ನಮ್ಮ ಊರಿನಲ್ಲಿ 5 ಮಾಸ್ ಲೈಟ್ನ ಹಾಕ್ಸ್ಕೊಟ್ಟಿದ್ದಾರೆ. ಸಮುದಾಯ ಭವನ ಅಭಿವೃದ್ಧಿ ಇರ್ಬೋದು, ಶಾಲಾ ದುರಸ್ತಿ, ಅಂಗನವಾಡಿ ದುರಸ್ತಿ, ಅದ್ರ ಜೊತೆಗೆ ಅಂಗನವಾಡಿ ಶೌಚಾಲಯ ದುರಸ್ತಿ, ಶಾಲಾ ಶೌಚಾಲಯ ದುರಸ್ತಿ, ಅದ್ರ ಜೊತೆಗೆ ಊರ್ ಸುತ್ತ ಕಾಂಕ್ರೀಟ್ ರೋಡ್ ಅನ್ನ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಈಗ ಊರ್ಮಲ್ಲಮ್ಮ ದೇವಸ್ಥಾನಕ್ಕೆ ಸನ್ಮಾನ್ಯ ಶಾಸಕರ ಆಶೀರ್ವಾದದಿಂದ ಅತ್ಯುತ್ತಮವಾದ ಒಂದು ಕಾಂಪೌಂಡ್ ನಿರ್ಮಾಣವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಮೈನ್ಸ್ಗೆ ವಶಪಡಿಸಿಕೊಂಡಿದ್ದ ಜಮೀನನ್ನು ಕೂಡ 20 ಜನ ರೈತರಿಗೆ ಅನುಕೂಲ ಆಗುವಂತೆ MML ಕಡೆಯಿಂದ ಬಿಡಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆರೆ ಕೋಡಿಲಿ 50 ಲಕ್ಷ ರೂಪಾಯಿ ಗ್ರಾಂಟ್ ಅಲ್ಲಿ ಒಂದು ಸೇತುವೆ ನಿರ್ಮಾಣ ಕೂಡ ಆಗಿದೆ. ಈಗ ಒಂದು ಕಾಂಕ್ರೀಟ್ ರೋಡ್ ಅನ್ನು ಮತ್ತೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಊರಿನಲ್ಲೇ ಪಡಿತರ ವ್ಯವಸ್ಥೆ. ತಾಲೂಕಿನ ದಂಡನಹಳ್ಳಿ ಹೋಬಳಿ ಕತ್ತಲಘಟ್ಟದಲ್ಲಿರುವ ಮೇಳಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 22ನೇ ವರ್ಷದ ಚಂಡಿಕಾ ಯಾಗವನ್ನು ಆಯೋಜಿಸಲಾಗಿದೆ. ಜನವರಿ 4 ಹಾಗೂ 5ರಂದು ನಡೆಯುವ ಯಾಗದಲ್ಲಿ ತಾಲೂಕಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಾಗದ ಯಶಸ್ಸು ಪಡೆಯುವಂತೆ ಮೇಳಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ ಗುರೂಜಿ ಕರೆ ನೀಡಿದ್ದಾರೆ. ಮೇಳಮ್ಮ ಆಧ್ಯಾತ್ಮಿಕ ಕೇಂದ್ರ ಕತ್ತಲಘಟ್ಟ ನಮ್ಮ ಆಶ್ರಮ ಶುರುವಾಗಿ 22 ವರ್ಷ ಆಯಿತು. ಈ ಆಶ್ರಮದಲ್ಲಿ ಚಂಡಿ ಯಾಗ ಸುಮಾರು ನಾವು ಮೊದಲು ಶುರು ಮಾಡಿದ್ದೆ ಚಂಡಿ ಯಾಗ. ನಾವು 2004ರಲ್ಲಿ ಚಂಡಿ ಯಾಗ ಶುರುವಾಗಿದ್ದು, ಅಲ್ಲಿಂದ ಸುಮಾರು ಯಾಗಗಳನ್ನ ಮಾಡ್ತಾ ಬಂದಿದ್ದೀವಿ. ದುರ್ಗಾ ಚಂಡಿ, ಸುದರ್ಶನ ಮಾಡಿದ್ದುಂಟು, ಕಲ್ಯಾಣೋತ್ಸವ ಮಾಡಿದ್ದುಂಟು, ಸುಮಾರು ಯಾಗಗಳನ್ನ ಮಾಡ್ತಾ ಬಂದು. ಅದ್ರ ಜೊತೆಗೆ ನಾವೇನು ಮಾಡಿದ್ವು, ಶೈಕ್ಷಣಿಕಕ್ಕೆ ಹೆಚ್ಚು ಹೊತ್ತು ಕೊಟ್ಟು, ನಮ್ಮ ಆಶ್ರಮದ ಕಾನ್ಸೆಪ್ಟೇ ಅದು. ಆಹಾರ,
ಅಕ್ಷರ ಜ್ಞಾನ ದಾಸೋಹನ ನಾವು ಮಕ್ಕಳಿಗೆ ತುಂಬಬೇಕಂತ ಮೊದಲಿಂದ ಅಂದ್ಕೊಂಡಿದ್ದೀವಿ. ಸುಮಾರು ನಾವು ಈಗ ಒಂದು 3 ಸ್ಕೂಲ್ ನಾವು ದತ್ತು ನಡೆಸಿದ್ದು ಉಂಟು. ಸಾವಿರಾರು ಮಕ್ಕಳಿಗೆ ನಾವು ನೋಟ್ಬುಕ್ಸ್ ಕೊಟ್ಟಿದ್ದೀವಿ. ಉದಯಪುರದಲ್ಲಿ ಬರೋಂಥ ಏನು ಈ ತಾಲೂಕ್ ಲೆವೆಲ್ ಕ್ರೀಡೆ ಇದೆಯಲ್ಲ, ಆ ಕ್ರೀಡೆಗೆ ಸುಮಾರು 13 ವರ್ಷಗಳಿಂದ ನಾವು ಅಲ್ಲಿ ದಾಸೋಹ ಕೊಡ್ತಾ ಬಂದಿದ್ದೀವಿ. ಅಷ್ಟೇ ಅಲ್ಲ, ಯಾವ ರಂಗಕ್ಕೂ ಇಲ್ಲ ಅಂದಿಲ್ರಿ. ನಾವು ಚನ್ನರಾಯಪಟ್ಟಣ ಇರ್ಬೋದು, ಹಾಸನ್ ಇರ್ಬೋದು, ನಮಗೆ ಕಿಕ್ಕೇರಿ ಮಂಡ್ಯದಿಂದಲೂ ಬಂದಿದ್ದಾರೆ. ಎಲ್ಲ ಕಡೆನೂ ಈ ದೇವಸ್ಥಾನಗಳ ನಿರ್ಮಾಣಕ್ಕೆ ಬಂದಾಗ ನಾವು ಬರಿಗಲ್ಲಿ ಕಳಿಸ್ಲಿಲ್ಲ ಯಾರನ್ನೂ. ನಾವು ಸುಮಾರು ಹೆಚ್ಚು ಕಮ್ಮಿ ನಾವು 106 ದೇವಸ್ಥಾನಗಳಿಗೂ ಸಹಾಯ ಮಾಡಿದ್ದೀವಿ. ಕಿಕ್ಕೇರಿಯಲ್ಲಿ ಒಂದು ಗರ್ಲ್ಸ್ ಹೈಸ್ಕೂಲ್ ಅಂತ ಇತ್ತು, ಆ ಸ್ಕೂಲ್ನೂ ಸಹ ದಿನೇಶ್ ಅಂತಿದ್ರು ಶಿಕ್ಷಕರು, ಅವ್ರ ಕಡೆಯಿಂದ ಅಲ್ಲಿಗೂ ಸಹ ನಾವು ಪಠ್ಯ ಪುಸ್ತಕ ಕೊಟ್ಟಿದ್ದೀವಿ. ಮತ್ತು ಆ ಮಕ್ಕಳಿಗೆ ಅಕ್ಷರ ಜ್ಞಾನಗಳ ಬಗ್ಗೆ ಅರಿವು ಮೂಡಿಸಿದ್ದೀವಿ. ಈ 2017-18ರಲ್ಲಿ 17-18-16ರಲ್ಲಿ ಈ ಬಾಲಕಿಯರ ಪ್ರೌಢಶಾಲೆ ಅಂತಬಿಟ್ಟು ಚನ್ನರಾಯಪಟ್ಟಣ, ಅಲ್ಲಿ SSLC ಮಕ್ಕಳಿಗೆ ಪೂರ್ವ ಸಿದ್ಧತೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. SSLCಗೋಸ್ಕರ ನಾವು ಪೂರ್ವ ಸಿದ್ಧತೆ ಅಂತ ಕಾರ್ಯಕ್ರಮ ಮಾಡಿದ್ದು ಉಂಟು. ಅಲ್ಲಿ ಸುಮಾರು 200-250 ಮಕ್ಕಳಿಗೆ ನಾವು ಇದನ್ನು ಮಾಡಿಸಿದ್ದೀವಿ. ಇನ್ನೊಂದು ವಿಶೇಷವಾದದ್ದು ಮಾಡಿದ್ದು ನಾವೇನಪ್ಪ ಅಂತಂದರೆ, ಆದಷ್ಟು ಈ ನಾಟಕಗಳು ನಿಂತೋಗಿದ್ದು ಹಳ್ಳಿಲಿ ಎಲ್ಲ ಕಡೆ. ಸುಮಾರು ದೇವಲಾಪುರ, ಹುಲ್ಲೇನಹಳ್ಳಿ, ನುಗ್ಗೇಹಳ್ಳಿ, ಎಲ್ಲಿ ನಾಟಕ, ಹಿರಿಸೇವೆ ನಾಟಕಗಳು ನಿಂತೋಗಿದ್ದು. ಏನಕ್ಕೋಸ್ಕರ ಈ ನಾಟಕ ಕೊಟ್ಟದ್ದು, ಸಾಹಿತ್ಯನೂ ಉಳಿಬೇಕು ನಮ್ಮಲ್ಲಿ, ಜನಪದನೂ ಉಳಿಬೇಕು. ನಾವು ಬರೀ ಹೋಮ ಹವನಗಳಿಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಸಾಹಿತ್ಯಕ್ಕೂ ಕೊಟ್ಟಿದ್ದೀವಿ, ಕ್ರೀಡೆಗೂ ಕೊಟ್ಟಿದ್ದೀವಿ. ಕ್ರೀಡೆಗೆ ಉದಯಪುರ ಅದಕ್ಕೆ ಕ್ರೀಡೆ ಕೊಡ್ತಾ ಹೋದೆ. 2006ರಲ್ಲಿ 7ರಲ್ಲಿ ಸಾಗತೊಳ್ಳಿಲಿ ಒಂದು ಸ್ಕೂಲ್ ಡೇ ಮಾಡಬೇಕಾದ್ರೆ, ಅಲ್ಲಿ ಸ್ಕೂಲ್ ಡೇ ಅನ್ನೋದೇ ಗೊತ್ತಿರಲಿಲ್ಲ. ಪ್ರಪ್ರಥಮವಾಗಿ ನಾನು ಆನೆಕೆರೆ ನಾಗರಾಜಪ್ಪನವರಿಗಿಲ್ಲ, ಅವರು ನಾವು ಮತ್ತು ಉಚ್ಚೇಗೌಡರು ಅಂತಿದ್ರು, ಸಮುದ್ರಹಳ್ಳಿ, ಅವ್ರ ಮಗ ಪ್ರಕಾಶ್ ಅಂತ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಅನಿಸುತ್ತೆ, ಅವ್ರ ಹೆಂಡ್ತಿನ ಅವರು ಆಗಿದ್ದರು. ಆ ಸಮಯದಲ್ಲೂ ಸಹ ನಾವು ಅಲ್ಲಿ ಒಂದು ತಂದು ಇವತ್ತು ಸಹ ಸ್ಕೂಲ್ ಡೇ ನಡೀತಿದೆ. ಇನ್ನು ಹಾಗೆ ತುಂಬ ದೇವಸ್ಥಾನಗಳು ಸೇವೆಗಳು ಮಾಡ್ತಾ ಹೋಗಿದ್ದೀವಿ. ಲೋಕ ಕಲ್ಯಾಣ ಅಂತ ಯಾಗಗಳನ್ನು ಮಾಡಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಂದು ಒಂದೇ ಅಕ್ಷರ ಜ್ಞಾನ. ಯಾಕೆ ನಾನು ಯಾವಾಗಲೂ ಒಂದು ಸೂತ್ರ ನಂಬಿದ್ದೀನಿ, ತಲೆಗೆ ಬಿದ್ದ ಒಂದು ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಹಿಂದಲ್ಲ ನಾಳೆ ಫಲ ಕೊಡುವುದಯ್ಯ. ನನ್ನ ಆಶ್ರಮದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಜಾತಿ ಧರ್ಮಗಳಿಗೆ ಅವಕಾಶನೇ ಕೊಡಲಿಲ್ಲ. ನಾನು ಒಂದು ವರ್ಗಕ್ಕೆ ಸೀಮಿತವಾದ ಸ್ವಾಮೀಜಿ ಅಂತಲೋ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿ ಎಲ್ಲರಿಗೂ ಒತ್ತು ಕೊಡ್ತಾ ಬಂದಿದ್ದೀವಿ ನಾವು. ಯಾರೂ ಇದುವರೆಗೂ ನಮ್ಮ ಆಶ್ರಮದ ಬಗ್ಗೆ ಜಾತಿ ಧರ್ಮ ಮಾತಾಡಿಲ್ಲ, ಮುಂದೂ ಮಾತಾಡೋದು ಇಲ್ಲ. ಕಾರಣ ಇಷ್ಟೇ, ನಾವು ಹೇಗೆ ಅಂದರೆ ಭಕ್ತಿಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಹೋಗ್ತೀವಿ. ಪೂಜೆ ಪುನಸ್ಕಾರಗಳ ಮಧ್ಯೆ ಭಕ್ತಿಗೂ ಹೆಚ್ಚಿಗೆ ಒತ್ತು ಕೊಡ್ತಾ ಹೋಗ್ತೀವಿ. ಭಕ್ತಿನೂ ಮುಖ್ಯ ಆಗ್ತದೆ, ಮಂತ್ರಕ್ಕೆ ಭಕ್ತಿನೂ ಬೆರಿಬೇಕಾಗ್ತದೆ. ಇನ್ನೊಂದು ವಿಶೇಷ ಅಂದರೆ, ಈ ವರ್ಷ ನಾವು ಮಾಡೋಕ್ಕೆ ಹೊರಟಿದ್ದು, ಈ 2021ರಲ್ಲಿ ಅನಿಸುತ್ತೆ, ನಾವು ಒಂದು 6000 ಹೆಣ್ಮಕ್ಳಿಗೆ ಬಾಗಿನ ಕೊಟ್ಟರು. ಆ ಬಾಗಿನ ಆದಮೇಲೆ ಒಂದು ಕಲ್ಯಾಣೋತ್ಸವನೂ ಮಾಡಿದ್ದೆವು ನಾವು. 17 ಕಲ್ಯಾಣೋತ್ಸವ ಮಾಡಿದ್ದೀವಿ. ಈ ವರ್ಷ ಇದು ತುಂಬ ಬೇಗ ಅರ್ಲಿಯಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು 22ನೇ ವರ್ಷದ್ದು. ಖಂಡಿತ 25ಕ್ಕೆ ನಾನು ನನ್ನ ಮನೋಹರ್, ಈ ಆಶ್ರಮದ ಗುರು ಆಗಿರೋ ಮನೋಹರ್ ಜೊತೆ ನಾನು ಡಿಸ್ಕಸ್ ಮಾಡಿ, ಮತ್ತು ಅಮೋಘ ನಮ್ಮ ಸೆಕ್ರೆಟರಿ, ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಏನೋ ಸಾಧ್ಯವಾದರೆ ಚಂಡಿ ಯಾಗನ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಂದರೆ ನನ್ನ ತಾಲೂಕಲ್ಲಿ ಯಾರೂ ಮಾಡಿಲ್ಲ ಅಂತ ಒಂದು ಯಾಗ ಮಾಡಲಿಕ್ಕೆ ಹೊರಟಿದ್ವಿ 25ಕ್ಕೆ. ಪ್ರತಿ ಹೆಣ್ಮಕ್ಳಿಗೂ ನಾನು ಆ ಟೈಮಲ್ಲಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತಾಯಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಅಂತ ಹೇಳಿ ಜಗನ್ಮಾತೆ ದುರ್ಗೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ದುರ್ಗತಿ ನಾಶಿನಿ ಇತಿ ದುರ್ಗೆ ಅಂತೇಳಿ ಶಾಸ್ತ್ರವಾಕ್ಯ ಇದೆ. ಎಲ್ಲ ವಿಧವಾದಂತಹ ದುರ್ಗತಿಗಳನ್ನು ನಾಶ ಮಾಡತಕ್ಕಂತಹ ದುರ್ಗೆಯ ಆರಾಧನಾ ಕ್ಷೇತ್ರವಾದಂತಹ ಶ್ರೀ ಮಿಳಿಯಮ್ಮ ದೇವಿಯ ಆರಾಧನಾ ಕ್ಷೇತ್ರವಾದಂತಹ ಕತ್ರಿಘಟ್ಟ ಆಶ್ರಮದಲ್ಲಿ ದಿನಾಂಕ 5/1/2026 ಭಾನುವಾರ ಸಾಯಂಕಾಲ ವಿಶೇಷವಾಗಿ ಗುರುಗಳು ಚಂಡಿಕಾ ಯಾಗವನ್ನು ಸಂಕಲ್ಪ ಮಾಡಿದ್ದಾರೆ. ಆ ಯಾಗದ ಪೂರ್ವಭಾವಿಯಾಗಿ ಭಾನುವಾರ ಸಾಯಂಕಾಲ ಮಹಾಗಣಪತಿ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಅಂಕುರಾರ್ಪಣೆ, ಕಲಶಾರಾಧನೆ, ಮಂಡಲಾರಾಧನೆಯೊಂದಿಗೆ ದೇವಿಯ ದುರ್ಗಾ ಸಪ್ತಶತಿ ಪಾರಾಯಣ ನೆರವೇರುತ್ತದೆ. ತದನಂತರ ಅಮ್ಮನವರ ಪ್ರಾಕಾರೋತ್ಸವ, ಮಹಾಮಂಗಲಾರತಿ ಜರುಗಲಿದೆ. ಸೋಮವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮೂಲದೇವತೆಗೆ ಪಂಚಾಮೃತ ಅಭಿಷೇಕ ಹಾಗೂ ಮಂಡಲಾರಾಧನೆ, ಕಲಶಾರಾಧನೆಯೊಂದಿಗೆ ಮಹಾಚಂಡಿಕಾ ಯಾಗ ನೆರವೇರುತ್ತದೆ. ಲೋಕ ಕಲ್ಯಾಣಾರ್ಥವಾಗಿ ಜಗತ್ತಿನ ಎಲ್ಲ ಜೀವರಾಶಿಗಳ ರಕ್ಷಣೆಗೋಸ್ಕರವಾಗಿ ಗುರುಗಳು ಈ ಚಂಡಿಕಾ ಯಾಗವನ್ನು ಸಂಕಲ್ಪ ಮಾಡಿದ್ದಾರೆ. ಈ ಒಂದು ಚಂಡಿಕಾ ಯಾಗದ ಫಲದಿಂದ ಸರ್ವರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತಿಯಾಗಲಿಕ್ಕೋಸ್ಕರವಾಗಿ ಈ ಚಂಡಿಕಾ ಯಾಗದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಆಗಮಿಸಿ ಯಾಗದಲ್ಲಿ ಭಾಗವಹಿಸಿ ಆ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಿ ಗುರುಗಳ ದರ್ಶನವನ್ನು ಮಾಡಿ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸರ್ಕಾರದ ಅನುದಾನ ಕಾಯದೆ ಸ್ವಂತ ಹಣ ವ್ಯಯಿಸಿ ರಸ್ತೆ ರಿಪೇರಿ ಮಾಡಿಸಿದ ಕಾಂಗ್ರೆಸ್ ಮುಖಂಡ. ತಾಲೂಕಿನ ದಿಂಡಗೂರು ಗ್ರಾಮದಲ್ಲಿ ಮುಖಂಡ ಆನಂದ್ ಗೌಡ ಎಂಬುವರಿಂದ 2 ಲಕ್ಷ ರುನಲ್ಲಿ ರಸ್ತೆ ನಿರ್ಮಾಣ. ಗ್ರಾಮಸ್ಥರಿಂದ ಅಭಿನಂದನೆ. ತಾಲೂಕಿನ ಬಾಗೂರು ಹೋಬಳಿಯಲ್ಲಿನ ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಯಶಸ್ವಿ. ರೈತರಿಗೆ ಸಂಪೂರ್ಣ ಲಾಭ ಎಂದ ಬಾಲಕೃಷ್ಣ. ಯೋಜನೆಯಡಿ ಬಾಗೂರು ಹೋಬಳಿಯ ಹೊಂಗೇಹಳ್ಳಿ ಕೆರೆ ಭರ್ತಿ, ಕೆರೆಗೆ ಬಾಗಿನ ಅರ್ಪಣೆ. ನುಗ್ಗೇಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಹುಟ್ಟುಹಬ್ಬ. ಗ್ರಾಮಸ್ಥರೆಲ್ಲ ಸೇರಿ ಆಚರಿಸಿದ ಹುಟ್ಟುಹಬ್ಬ. ಹೊಸ ವರ್ಷದಾಚರಣೆ, ಹುಟ್ಟುಹಬ್ಬದೊಂದಿಗೆ ಸಂಭ್ರಮಿಸಿದ ಗ್ರಾಮಸ್ಥರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.